ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಇನ್ಫೋ ವಿತ್ ಸೌ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಯಾರೆಲ್ಲ PUC ಮತ್ತು ಡಿಗ್ರಿ ಕಂಪ್ಲೀಟ್ ಆಗಿ ಕೆಲಸ ಹುಡುಕ್ತಾ ಇದ್ದೀರಾ ಅಂಥವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ರೈಲ್ವೆ ನೇಮಕಾತಿ ಮಂಡಳಿಯು ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ RPFನಲ್ಲಿ 2 ವಿಭಿನ್ನ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಒಟ್ಟು ಖಾಲಿ ಇರುವ ಹುದ್ದೆಗಳು 4660. ಅದರಲ್ಲಿ ಸಬ್ ಇನ್ಸ್ಪೆಕ್ಟರ್ 452 ಹಾಗೂ ಕಾನ್ಸ್ಟೇಬಲ್ 4208 ಹುದ್ದೆಗಳು ಇದ್ದಾವೆ. ಈ ಹುದ್ದೆಯು 15 ಏಪ್ರಿಲಿಂದ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. 14 ಮೇವರೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅಪ್ಲೈ ಮಾಡೋಕ್ಕಿಂತ ಮುಂಚೆ ಈ ಹುದ್ದೆಗೆ ಏನೇನು ಕ್ವಾಲಿಫಿಕೇಷನ್ ಬೇಕು, ಏಜ್ ಲಿಮಿಟ್ ಏನಿರಬೇಕು, ಸೆಲೆಕ್ಷನ್ ಪ್ರೋಸೆಸ್ ಹೇಗಿರುತ್ತೆ, ಫೀಸ್ ಮತ್ತು ಸ್ಯಾಲ್ರಿ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ಮೊದಲನೇದಾಗಿ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂದರೆ SI ಅಂದರೆ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಅರ್ಜಿ ಹಾಕಲು ಬಯಸುವವರು ಕಡ್ಡಾಯವಾಗಿ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು. ಎನಿ ಡಿಗ್ರಿ BA BSc BCom ಎನಿ ಡಿಗ್ರಿ ಕಂಪ್ಲೀಟ್ ಆಗಿದ್ದರೆ ನೀವು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಅರ್ಜಿಯನ್ನು ಹಾಕಬಹುದು. ಮತ್ತು ಕಾನ್ಸ್ಟೇಬಲ್ ಹುದ್ದೆಗೆ PUC ಪಾಸ್ ಆಗಿದ್ದರೆ ಸಾಕು, ನೀವು ಕಾನ್ಸ್ಟೇಬಲ್ ಹುದ್ದೆಗೆ ಅಪ್ಲೈಯನ್ನು ಮಾಡಬಹುದು. ಮತ್ತು ಏಜ್ ಲಿಮಿಟ್ ನೋಡೋದಾದರೆ SI ಪೋಸ್ಟಿಗೆ 20 ವರ್ಷದಿಂದ 25 ವರ್ಷ ಆಗಿರಬೇಕು. ಕಾನ್ಸ್ಟೇಬಲ್ ಹುದ್ದೆಗೆ 18ರಿಂದ 25 ವರ್ಷ ಮೇಲ್ಪಟ್ಟವರು ಅರ್ಜಿಯನ್ನು ಹಾಕಬಹುದು. ಫೀಸ್ ನೋಡೋದಾದರೆ ಫ್ರೆಂಡ್ಸ್, ಸಾಮಾನ್ಯ ಹಾಗೂ ಇತರ ಹಿಂದುಳಿದ ವರ್ಗಗಳಿಗೆ ಅಂದರೆ OBC 3A 3B 2A 2B ಅವರಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಆಗಿರುತ್ತೆ. ಇದರಲ್ಲಿ CBT ನಂತರ ಅಂದರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯ ನಂತರ 400 ರೂಪಾಯಿಯು ರೀಫಂಡ್ ಅಮೌಂಟ್ ಆಗಿರುತ್ತೆ. ಇನ್ನು SC ST ಮಾಜಿ ಸೈನಿಕರು, ಅಲ್ಪಸಂಖ್ಯಾತರು ಈ ಕೆಟಗರಿಯಲ್ಲಿ ಬರುವಂಥವರಿಗೆ ಶುಲ್ಕ 250 ರೂಪಾಯಿ ಆಗಿರುತ್ತೆ. CBT ಎಕ್ಸಾಮ್ ನಂತರ 250 ರೂಪಾಯಿಯೂ ಕೂಡ ರೀಫಂಡ್ ಆಗುತ್ತೆ. ನಾಲ್ಕನೇದಾಗಿ ವೇತನ ನೋಡೋದಾದರೆ SI ಹುದ್ದೆಗೆ ಆರಂಭಿಕ ವೇತನ 35,400 ಹಾಗೂ ಕಾನ್ಸ್ಟೇಬಲ್ ಹುದ್ದೆಗೆ 21,700 ರೂಪಾಯಿಗಳು. ಬನ್ನಿ ಮೇನ್ ಇಂಪಾರ್ಟೆಂಟ್ ಸ್ಟೆಪ್ಸ್, ಸೆಲೆಕ್ಷನ್ ಪ್ರೋಸೆಸ್ ಹೇಗಿರುತ್ತೆ ಅಂತ ನೋಡೋದಾದರೆ ಇದರಲ್ಲಿ 4 ಸೆಲೆಕ್ಷನ್ ಪ್ರೋಸೆಸ್ ಬರುತ್ತೆ. 4 ಸ್ಟೆಪ್ಸ್ ಸೆಲೆಕ್ಷನ್ ಪ್ರೋಸೆಸ್ ಬರುತ್ತೆ. ಮೊದಲನೇದಾಗಿ CBT ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಈ ಎಕ್ಸಾಮಲ್ಲಿ ಒಟ್ಟು 120 ಪ್ರಶ್ನೆಗಳಿದ್ದು 120 ಅಂಕಗಳಿಗೆ ಈ ಎಕ್ಸಾಮ್ ಇರುತ್ತೆ. ಟೈಮಿಂಗ್ಸ್ ಬಂದು 90 ನಿಮಿಷ ನೀಡಿರ್ತಾರೆ. ಯಾವ ಥರ ಕ್ವಶನ್ಸ್ ಇರುತ್ತೆ ಅಂದರೆ 120 ಕ್ವಶನ್ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿರುತ್ತೆ. ಎರಡನೇ ಸ್ಟೆಪ್ PET ಅಂದರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್. ಇದರಲ್ಲಿ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿ ಹಾಕೋರು 1600 ಮೀಟರ್ಸ್ ರನ್ನ ಮೇಲ್ ಕ್ಯಾಂಡಿಡೇಟ್ 5 ಮಿನಿಟ್ 45 ಸೆಕೆಂಡಲ್ಲಿ ಮುಗಿಸಬೇಕು. ಫೀಮೇಲ್ 800 ಮೀಟರ್ಸ್ ರನ್ 3 ಮಿನಿಟ್ 40 ಸೆಕೆಂಡ್. ಲಾಂಗ್ ಜಂಪ್ ಮೇಲ್ 14 ಫೀಟ್, ಫೀಮೇಲ್ 9 ಫೀಟ್. ಹೈ ಜಂಪ್ ಮೇಲ್ 4 ಫೀಟ್, ಫೀಮೇಲ್ 3 ಫೀಟ್. ಇನ್ನು ಸಬ್ ಇನ್ಸ್ಪೆಕ್ಟರ್ಸ್ ನೋಡೋದಾದರೆ 1600 ಮೀಟರ್ಸ್ ರನ್ ಮೇಲ್ 6 ಮಿನಿಟ್ 30 ಸೆಕೆಂಡ್. 800 ಮೀಟರ್ಸ್ ರನ್ ಫೀಮೇಲ್ 4 ಮಿನಿಟ್ಸ್. ಲಾಂಗ್ ಜಂಪ್ ಮೇಲ್ 12 ಫೀಟ್, ಫೀಮೇಲ್ 9 ಫೀಟ್. ಹೈ ಜಂಪ್ ಮೇಲ್ 3 ಫೀಟ್ 9 ಇಂಚಸ್, ಫೀಮೇಲ್ 3 ಫೀಟ್. ಇನ್ನು ಮೂರನೇದಾಗಿ ನೋಡೋದಾದರೆ ಫಿಸಿಕಲ್ ಮೆಜರ್ಮೆಂಟ್ ಟೆಸ್ಟ್ PMT. ಇದರಲ್ಲಿ ಹೈಟ್ ಬಂದು OBC ಇತರೆ ಕೆಟಗರಿ ಕ್ಯಾಂಡಿಡೇಟ್ಗಳಿಗೆ 165 ಸೆಂಟಿಮೀಟರ್, SC STಗಳಿಗೆ 160 ಸೆಂಟಿಮೀಟರ್. ಚೆಸ್ಟ್ ಎದೆ ಸುತ್ತಳತೆ ಬಂದು ಓನ್ಲಿ ಫಾರ್ ಮೇಲ್ಸ್ OBC 80 ಸೆಂಟಿಮೀಟರ್ಸ್, SC ಆರ್ ST 76.2 ಸೆಂಟಿಮೀಟರ್ಸ್ ಬೇಕಾಗಿರುತ್ತೆ. ನೆಕ್ಸ್ಟು 4ನೇ ಸ್ಟೆಪ್ಸ್ ಬಂದು ಡಾಕ್ಯುಮೆಂಟ್ ವೆರಿಫಿಕೇಷನ್.
ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೇಗೆ ಮಾಡ್ತಾರೆ ಅಂದರೆ, ನೀವು ಆನ್ಲೈನ್ ಅಪ್ಲೈ ಮಾಡಬೇಕಾದ್ರೆ ಯಾವ್ಯಾವ ಡಾಕ್ಯುಮೆಂಟನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತೀರಾ ಅದರ ಒರಿಜಿನಲ್ ಡಾಕ್ಯುಮೆಂಟನ್ನು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆದಾಗ ತೊಗೊಂಡೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕಾಗಿರುತ್ತೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ ಆಗಿರುತ್ತದೆ. ಇನ್ನು ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಹೌ ಟು ಅಪ್ಲೈ, ಈ ಹುದ್ದೆಗೆ ಹೇಗೆ ಅಪ್ಲೈ ಮಾಡೋದು ಅಂತ. ಅಪ್ಲೈ ಮಾಡಬೇಕಾದ್ರೆ ಈ ಎರಡೂ ಹುದ್ದೆಗಳಿಗೂ ಆನ್ಲೈನಲ್ಲೇ ಅಪ್ಲೈ ಮಾಡಬೇಕಾಗಿರುತ್ತೆ. ಈ ಎಲ್ಲ ಕ್ವಾಲಿಫಿಕೇಷನ್ಸ್ ಇದ್ದು ಈ ಹುದ್ದೆಗೆ ಅಪ್ಲೈ ಮಾಡಬೇಕು ಅಂತ ನಿಮಗೆ ಇಂಟ್ರೆಸ್ಟ್ ಇದ್ದರೆ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಕಾನ್ಸ್ಟೇಬಲ್ ಹುದ್ದೆಗೆ ಮತ್ತು SI ಹುದ್ದೆಗೆ ಅಪ್ಲೈ ಮಾಡೋದು ಅನ್ನೋದನ್ನು ಸಂಪೂರ್ಣವಾಗಿ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ದಯವಿಟ್ಟು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಆ ನೆಕ್ಸ್ಟ್ ವಿಡಿಯೋನ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ನಿಮಗೆ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೊಂದು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ನೋಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.